ಭಾರತ್ ಜೋಡೋ ಯಾತ್ರೆಯಲ್ಲಿ ರಾಹುಲ್ಗೆ ಡಬಲ್ ಶಾಕ್. ರಾಹುಲ್ ಯಾತ್ರೆಗೆ ಯಾಕಿಷ್ಟು ವಿರೋಧ? ಒಂಟಿಯಾದ್ರ ರಾಹುಲ್, ಅಮಿತ್ ಶಾಗೆ ಖರ್ಗೆ ಪತ್ರ. ಸ್ನೇಹಿತರೆ, ಇದೀಗ ಲೋಕಸಭಾ ಚುನಾವಣೆಗೆ ಇನ್ನೇನು ಕೆಲ ತಿಂಗಳೇ ಇರುವಾಗಲೇ ಇದೀಗ ರಾಜಕೀಯ ವಲಯದಲ್ಲಿ ಹಲವು ಚರ್ಚೆಗಳು ಶುರುವಾಗಿವೆ. ಅದರಲ್ಲಿಯೂ ಕಾಂಗ್ರೆಸ್, ಬಿಜೆಪಿ ಇತರೆ ಪಕ್ಷಗಳು ತನ್ನದೇ ಆದ ಸ್ಟ್ರಾಟಜಿಗಳನ್ನ ಮಾಡ ಹೊರಟಿದೆ. ಅದರಲ್ಲೂ ಕೂಡ ಬಿಜೆಪಿ ಒಂದು ಹೆಜ್ಜೆ ಮುಂದಿದ್ದು, ರಾಮ ಮಂದಿರ ಇರಬಹುದು, ಈ 370 ಆಕ್ಟ್ ಇರಬಹುದು, CAA ಇರಬಹುದು, ಇವುಗಳೆಲ್ಲವನ್ನ ಬಳಸಿಕೊಂಡು ತನ್ನದೇ ಆದ ಸ್ಟ್ರಾಟಜಿಗಳನ್ನ ಮಾಡ್ತಾ ಇದ್ರೆ, ಕಾಂಗ್ರೆಸ್ ಕೂಡ ಹಿಂದೆ ಬಿದ್ದಿಲ್ಲ. ಕಾಂಗ್ರೆಸ್ ಕೂಡ ತನ್ನದೇ ತತ್ವವನ್ನ ಫಾಲೋ ಮಾಡ್ತಾ ಇದೆ. ಅದರಲ್ಲೂ ಕೂಡ ಕಾಂಗ್ರೆಸ್ನ ಯುವ ನಾಯಕರಾಗಿರುವಂತಹ ರಾಹುಲ್ ಗಾಂಧಿ ಅವರು ಭಾರತ್ ಜೋಡೋ ನ್ಯಾಯ ಯಾತ್ರೆಯನ್ನ ಶುರು ಮಾಡುವ ಮೂಲಕ ತನ್ನದೇ ಆದ ಮತ ಬ್ಯಾಂಕ್ ಅನ್ನ ಸೃಷ್ಟಿ ಮಾಡಿಕೊಳ್ಳಲು ಇದೀಗ ದಾಪುಗಾಲನ್ನ ಇಡ್ತಾ ಇದ್ದಾರೆ. ಇಂತಹ ಸಮಯದಲ್ಲಿ ರಾಹುಲ್ ಗಾಂಧಿ ಅವರಿಗೆ ಈಗೊಂದು ಆತಂಕ ಎದುರಾಗಿದೆ. ಅದರಲ್ಲೂ ಕೂಡ ಡಬಲ್ ಶಾಕ್ ಒಂದು ರೀತಿ ಹೊಡೆದಂತಾಗಿದೆ. ಹಾಗಾದ್ರೆ ಅದೇನದು ರಾಹುಲ್ ಗಾಂಧಿ ಅವರಿಗೆ ಎದುರಾದಂತಹ ಆತಂಕ? ಆ ಕುರಿತ ಒಂದು ವಿಶೇಷ ವರದಿ ನಿಮ್ಮ ಮುಂದೆ. ಹೌದು ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಇದೀಗ ರಾಹುಲ್ ಗಾಂಧಿ ಅವರು ಭಾರತ್ ಜೋಡೋ ನ್ಯಾಯ್ ಯಾತ್ರೆ ಎನ್ನುವಂತಹದ್ದನ್ನ ಈಗಾಗಲೇ ಕೈಗೊಂಡಿದ್ದಾರೆ. ಮುಂಬೈ ಟು ಮಣಿಪುರ್ ಎನ್ನುವಂತಹ ಯೋಜನೆಯನ್ನ ಹಾಕಿಕೊಂಡು ಇದೀಗ ಭಾರತ್ ಜೋಡೋ ಯಾತ್ರೆಯನ್ನ ಶುರು ಮಾಡಿದ್ದಾರೆ. ಆದ್ರೆ ಈ ಯಾತ್ರೆ ಆರಂಭದಲ್ಲಿಯೇ ಆತಂಕವನ್ನ ಎದುರಿಸಬೇಕಾಗಿ ಬಂತು. ಏನು ಅಸ್ಸಾಂ ಸರ್ಕಾರ ಇದೆ, ಇದಕ್ಕೆ ಪರ್ಮಿಷನ್ ಕೊಡಲಿಲ್ಲ. ಅದಾದ ಮೇಲೆ ಹಲವಾರು ವಾದ ವಿವಾದಗಳ ಬಳಿಕ ಒಪ್ಪಿಗೆಯನ್ನ ಕೊಟ್ಟಿದೆ. ಆದರೂ ಕೂಡ ಈ ಆತಂಕ ದೂರವಾಗಿಲ್ಲ. ಯಾಕಂದ್ರೆ ಇದೀಗ ರಾಹುಲ್ ಗಾಂಧಿ ಅವರ ಮೇಲೆ ಒಂದು ಕ್ರಿಮಿನಲ್ ಕೇಸನ್ನು ಕೂಡ ಇದೀಗ ಅಸ್ಸಾಂ ಸರ್ಕಾರ ಹಾಕಿದೆ. ಯಾಕಪ್ಪ ಹಾಕಿದೆ ಅಂದ್ರೆ, ರಾಹುಲ್ ಗಾಂಧಿ ಅವರು ಈ ಯಾತ್ರೆ ಏನಿದೆ, ಈ ಯಾತ್ರೆಯ ಸಮಯದಲ್ಲಿ ಗುಂಪು ಪ್ರಚೋದನೆಯನ್ನ ಮಾಡುವಂತಹ, ಹಿಂಸಾಚಾರವನ್ನ ಹೆಚ್ಚಿಸುವಂತಹ ಕೆಲಸವನ್ನ ಮಾಡ್ತಿದ್ದಾರೆ ಎನ್ನುವಂತಹ ಕಾರಣಕ್ಕೆ ಅವರ ಮೇಲೆ ಇದೀಗ ಕ್ರಿಮಿನಲ್ ಕೇಸ್ ಒಂದನ್ನು ಹಾಕಲಾಗಿದೆ ಅಂತ ಹೇಳಲಾಗ್ತಿದೆ. ಈ ಕುರಿತು ರಾಹುಲ್ ಗಾಂಧಿ ಅವರು ಕೂಡ ಮಾತನಾಡಿದ್ದು ತಾಕತ್ತಿನಿಂದಲೇ ಹೇಳಿದ್ದಾರೆ. ನೀವು ಒಂದಲ್ಲ 25 ಪ್ರಕರಣಗಳನ್ನು ಹಾಕಿ ಅದಕ್ಕೆ ನಾವು ಡೋಂಟ್ ಕೇರ್ ಅನ್ನೋದಿಲ್ಲ, ನಾವು ನಮ್ಮ ಕೆಲಸವನ್ನ ಮಾಡ್ತಿದ್ದೇವೆ. ಏನು ಈ ಅಸ್ಸಾಂನ ಪೊಲೀಸರೇನಿದ್ದಾರೆ, ಇವರು ಒಂದು ರೀತಿಯ ಬಿಜೆಪಿಯ ವಕ್ತಾರರಂತೆ ಕೆಲಸ ಮಾಡ್ತಿದ್ದಾರೆ ಎನ್ನುವಂತಹ ಆರೋಪವನ್ನು ಕೂಡ ಇದೀಗ ಮಾಡ್ತಿದ್ದಾರೆ. ಇದೆಲ್ಲವೂ ಒಂದು ಕಡೆ ರಾಹುಲ್ ಗಾಂಧಿ ಮಾಡ್ತಾ ಇದ್ರೆ, ಇನ್ನು ಸ್ನೇಹಿತರೆ ಮತ್ತೊಂದು ಕಡೆಯಲ್ಲಿ ಅಮಿತ್ ಶಾಗೆ ಮಲ್ಲಿಕಾರ್ಜುನ್ ಖರ್ಗೆ ಪತ್ರ ಬರೆದಿದ್ದಾರೆ. ರಾಹುಲ್ ಗಾಂಧಿ ಸೇರಿದಂತೆ ಕಾಂಗ್ರೆಸ್ ನಾಯಕರು ವಿರುದ್ಧ ಅಸ್ಸಾಂನಲ್ಲಿ ಪ್ರಕರಣಗಳನ್ನು ದಾಖಲಿಸಿದ ನಂತರ ಕಾಂಗ್ರೆಸ್ನ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಇಂತಹದೊಂದು ಪತ್ರವನ್ನ ಬರೆದಿದ್ದಾರೆ. ಬಿಜೆಪಿಯ ಕೆಲ ಕಿಡಿಗೇಡಿಗಳು ಯಾತ್ರೆ ನಡೆದ ಮಾರ್ಗದಲ್ಲಿ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿ ಜೈರಾಮ್ ರಮೇಶ್ ಸೇರಿದಂತೆ ಹಲವರ ಮೇಲೆ ದಾಳಿಯನ್ನ ನಡೆಸಿದ್ದಾರೆ. ಕೆಲವು ಕಡೆ ಯಾತ್ರೆಯನ್ನ ತಡೆದು ಕಾರ್ಯಕರ್ತರ ಮೇಲೆ ಹಲ್ಲೆಯನ್ನ ನಡೆಸಲಾಗಿದೆ ಎಂಬ ಘಟನೆಗಳನ್ನ ಗಮನಿಸಿ ಈ ಮಾತನ್ನ ಹೇಳಿದ್ದಾರೆ. ಹಾಗೂ ಅದಕ್ಕಾಗಿ ಒಂದು ಪತ್ರವನ್ನು ಕೂಡ ಬರೆದಿದ್ದಾರೆ. ಹೌದು ಸ್ನೇಹಿತರೆ, ಇದೆಲ್ಲವೂ ಎರಡು ಕಡೆ ಆಗ್ತಾ ಇದ್ರೆ ಮತ್ತೊಂದು ಕಡೆ ಮತ್ತೊಂದು ಆತಂಕ ಎದುರಾಗಿದೆ ಕಾಂಗ್ರೆಸ್ಗೆ. ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಕಾಂಗ್ರೆಸ್ ಈ ಬಾರಿ ಬಿಜೆಪಿಯನ್ನ ಸೋಲಿಸಲೇಬೇಕು ಎನ್ನುವಂತಹ ಇಂಡಿಯಾ ಒಕ್ಕೂಟವನ್ನ ರಚನೆ ಮಾಡಿಕೊಂಡಿತ್ತು. ಅದು ನಿಮ್ಮೆಲ್ಲರಿಗೂ ಗೊತ್ತಿರುವಂತದ್ದೇ. ಅವೆಲ್ಲವೂ ಸೇರಿಕೊಂಡು ಈ ಬಾರಿ ಏನಾದರೂ ಮಾಡಿ ಮೋದಿ ಸರ್ಕಾರ ಅಥವಾ ಬಿಜೆಪಿಯನ್ನ ಸೋಲಿಸಬೇಕು ಎನ್ನುವಂತಹ ಒಂದು ತೀರ್ಮಾನಕ್ಕೆ ಬಂದಿದ್ವು. ಆದರೆ ಇದೀಗ ದಿನದಿಂದ ದಿನಕ್ಕೆ ಅದು ಒಡೆದು ಹೋಗುವಂತಹ ಕೆಲಸಗಳು ಆಗ್ತಾ ಇದೆ. ಇನ್ನೇನು ಈಗ ರಾಹುಲ್ ಗಾಂಧಿ ಅವರು ನ್ಯಾಯ ಯಾತ್ರೆಯನ್ನ ಆರಂಭಿಸಿದ್ದಾರೆ. ಅದು ಪಶ್ಚಿಮ ಬಂಗಾಳಕ್ಕೆ ನಾಳೆ ಹೋಗುವ ಸಾಧ್ಯತೆ ಇದೆ. ಅಂತಹ ಸಮಯದಲ್ಲೇ ಇದೀಗ ಮಮತಾ ಬ್ಯಾನರ್ಜಿ ಅವರು ಒಂದು ಶಾಕಿಂಗ್ ಸುದ್ದಿಯನ್ನ ನೀಡಿದ್ದಾರೆ. ಅದೇನಪ್ಪಾ ಅಂದ್ರೆ, ನಾವು ಭಾರತ್ ಜೋಡೋ ಯಾತ್ರೆಯಲ್ಲಿ ಭಾಗವಹಿಸೋದಿಲ್ಲ ಎನ್ನುವಂತಹ ಮಾತನ್ನ ಹೇಳುವ ಮೂಲಕ ಅಚ್ಚರಿಯ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅದಷ್ಟೇ ಅಲ್ಲದೆ ಸಾಧ್ಯವಾದರೆ ನಾವೇ ಪ್ರತ್ಯೇಕವಾಗಿ ಚುನಾವಣೆಗೆ ನಿಲ್ಲುವ ಮಾತನ್ನು ಕೂಡ ಆಡಿದ್ದಾರೆ ಎನ್ನುವಂತಹದ್ದು ಇದೀಗ ಬಂದಂತಹ ವರದಿಯಾಗಿದೆ. ಇನ್ನು ಸ್ನೇಹಿತರೆ, ಪಂಜಾಬ್ನಲ್ಲಿಯೂ ಕೂಡ ಇದೇ ಹೇಳಿಕೆಗಳು ಕೇಳಿ ಬರ್ತಾ ಇದೆ. ಅಂದ್ರೆ ನಾವೇ ಸ್ವತಂತ್ರವಾಗಿ ನಿಲ್ಲುವ ಸಾಧ್ಯತೆ ಇದೆ ಅಂತ ಪಂಜಾಬ್ನ ಪಕ್ಷಗಳು ಹೇಳ್ತಾ ಇದ್ದಾವೆ. ಒಟ್ಟಿನಲ್ಲಿ ಸ್ನೇಹಿತರೆ, ಲೋಕಸಭೆ ಹತ್ತಿರವಾದಂತೆ ಕಾಂಗ್ರೆಸ್ ಮಾಡಿಕೊಂಡಿದ್ದಂತಹ ಮೈತ್ರಿ ನಿಧಾನವಾಗಿ ಒಡೆಯುತ್ತಿದ್ರೆ ಬಿಜೆಪಿಗೆ ಒಂದು ಗುಡ್ ನ್ಯೂಸ್ ಆಗಿ ಇದು ಪರಿವರ್ತನೆ ಆಗ್ತಿದೆ. ಯಾಕಂದ್ರೆ ಬಿಜೆಪಿ ತನ್ನದೇ ಸ್ಟ್ರಾಟಜಿಗಳಲ್ಲಿ ರಾಮ ಮಂದಿರ ಇರಬಹುದು, ಈ 370 ಆಕ್ಟ್ ಏನಿದೆ ಅದಿರಬಹುದು, CAA ಇರಬಹುದು, ಅದಾದ ಮೇಲೆ ಹಲವು ಸ್ಟ್ರಾಟಜಿಗಳನ್ನ ಮಾಡ್ತಾ ಇದೆ. ಆದರೆ ಕಾಂಗ್ರೆಸ್ ಮಾಡಿದ ಪ್ಲಾನ್ಗಳೇ ಉಲ್ಟಾ ಹೊಡಿತಾ ಇದೆ. ಇಂಡಿಯಾ ಒಕ್ಕೂಟ ಏನಿದೆ ಅದರಿಂದ ಒಂದೊಂದೇ ಪಕ್ಷಗಳು ಹೊರ ಹೋಗ್ತಿರೋದು ಕಾಂಗ್ರೆಸ್ಗೆ ದೊಡ್ಡ ಆಘಾತವಾಗ್ತಿದೆ. ಒಟ್ಟಿನಲ್ಲಿ ಸ್ನೇಹಿತರೆ, ಭಾರತ್ ಜೋಡೋ ಯಾತ್ರೆಯನ್ನ ಇದೀಗ ರಾಹುಲ್ ಗಾಂಧಿ ಕೈಗೊಂಡಿದ್ರೂ ಸಹ ಅವರಿಗೆ ಇಲ್ಲಿ ದೊಡ್ಡ ಹೊಡೆತವೇ ಆಗಿದೆ. ಒಂದು ಕಡೆ ಅವರ ವಿರುದ್ಧ ಕ್ರಿಮಿನಲ್ ಕೇಸ್ಗಳನ್ನು ಹಾಕ್ತಾ ಇದ್ರೆ, ಏನು ಮಮತಾ ಬ್ಯಾನರ್ಜಿ ಈ ಜೋಡೋ ಯಾತ್ರೆಯಲ್ಲಿ ಭಾಗವಹಿಸೋದಿಲ್ಲ, ನಾವು ಪ್ರತ್ಯೇಕವಾಗಿ ನಿಲ್ತೀವಿ ಎನ್ನುವಂತಹ ವಿಚಾರ ಏನಿದೆ ಅದು ಒಂದು ದೊಡ್ಡ ಹೊಡೆತವೇ ಆಗಿದೆ. ಒಟ್ಟಿನಲ್ಲಿ ಸ್ನೇಹಿತರೆ, ಹೇಳೋದಾದ್ರೆ ಇನ್ನೇನು ಕೆಲ ತಿಂಗಳುಗಳು ಲೋಕಸಭೆ ಚುನಾವಣೆ ಇರುವಂತಹ ಸಮಯದಲ್ಲಿ ಬಿಜೆಪಿಗೆ ಒಳ್ಳೆ ಸುದ್ದಿಗಳು ಸಿಗ್ತಾ ಇದ್ರೆ, ಕಾಂಗ್ರೆಸ್ಗೆ ಒಂದು ರೀತಿ ಶಾಕಿಂಗ್ ಸುದ್ದಿಗಳು ಸಿಗ್ತಾ ಇದೆ. ಇಂತಹದೇ ಸುದ್ದಿಗಾಗಿ ಸದಾ ನೋಡ್ತಾ ಇರಿ ಲೈನ್ ಟಿವಿ ಕನ್ನಡ.